ಹಾಯ್ ಗಾಯ್ಸ್, ಹಾಯ್ ಎವ್ರಿವನ್, ವೆಲ್ಕಮ್ ಬ್ಯಾಕ್ ಟು ಮೈ ನ್ಯೂ ವ್ಲಾಗ್ DBN ಕನ್ನಡ ವ್ಲಾಗ್ಸ್ಗೆ ಎಲ್ರಿಗೂ ಸ್ವಾಗತ. ಇವತ್ತಿನ ವ್ಲಾಗ್ ಬಂದು ಹೋಮ್ ಸ್ಟೇಲಿ ಸ್ಟೇ ಆಗಿದ್ದೀವಿ. ಒಂದು ಮನೆ ನಮ್ದು, ಅದೇ ಮನೆ ಲಿಟ್ರಲಿ ಕಾಡೊಳಗೆ ತಂದು ಬಿಟ್ಟಿದ್ರು. ಸಿಕ್ಕಾಪಟ್ಟೆ ಎಂಜಾಯ್ ಮಾಡಿದ್ವಿ. ಏನೇನು ಮಾಡಿದ್ವಿ ಇವತ್ತಿನ ವ್ಲಾಗು, ಜಸ್ಟ್ ರೂಮ್ಸ್ ತೋರಿಸ್ತೀನಿ, ಕಾಡೊಳಗೆಲ್ಲ ಹೋಗ್ತೀನಿ. ಅಲ್ಲೊಂದು ಸ್ವಲ್ಪ ಜನನ ಮಾತಾಡ್ಸ್ಕೊಂಡು ಅಲ್ಲೊಂದು ಚಿಕ್ಕ ಟೆಂಪಲ್ ಇದೆ, ಅಲ್ಲಿಗೂ ಹೋಗಿರ್ತೀವಿ. ಇಷ್ಟೂ ತೋರಿಸ್ಕೊಂಡು ಬರೋದು ಅಂತ. ಲಿಟ್ರಲಿ ಬಂದರೆ ಈ ಥರ ಪ್ಲೇಸಸ್ಗೆ ಬರಬೇಕು, ಬೆಸ್ಟ್ ಅಂತ ಹೇಳ್ಬೋದು. ಅಷ್ಟು ಚೆನ್ನಾಗಿದೆ ಇದು. ನಾವೇನೇನು ಮಾಡಿದೆ ಅಂತ ಒಂದು ಪುಟ್ಟು ಬ್ಲಾಗ್ ಮಾಡೋಣ ಅಂತ ಮಾಡಿದ್ದೀನಿ, ನೋಡ್ಕೊಂಡು ಬನ್ನಿ. ಇದು ರೈಸು ಫಿಶ್ ಡಿಸೈನ್ ಇದೆ. ನೀವು ಅಂತ ನಾವು ಲೇಟ್ ತಿನ್ನಪ್ಪ, ನೀವು ತಿನ್ನಮ್ಮ. ಪಲ್ಯ ಕಣವ, ಸಲಾಡ್ ಥರ. ಆಂಟಿ ಪ್ಲೇಟ್ ಕೊಡಿ ಆಂಟಿ. ನಮ್ಮಮ್ಮನೇ ಆಂಟಿ ಕಣ. ಫಿಶ್, ಅದನ್ನು ಫಿಶ್ ಚಿಕ್ಕ ಫ್ರೈ ಹೇಳಿದ್ರಲ್ಲ ಅವರು, ಆ ಥರ ಬರುತ್ತೆ ಅಂತ. ಈ ಮರ ಯಾವ್ದಂತ ಕಂಡುಹಿಡಿಯೋಕೆ ಆಯ್ತಲ್ಲ ಅಲ್ವಾ? ಹಲಸಿನ ಬಿಡ್ಕಿಂತಾರನೇ ಐತೆ ಸ್ವಲ್ಪ ಅಲ್ವಾ? ಅದು ಮರ ಎಲೆ ನಮ್ಮನೆ ಡಿಫ್ರೆಂಟ್ ಐತೆ. ಹಲಸಿನಕಾಯಿ ಇದ್ದಂಗೆ ಇರೋದು ಅದು. ಓಕೆ, ಅದು ಎಲೆನೇ ಡಿಫ್ರೆಂಟ್. ಏನಿರ್ಬೋದು ಬಟ್ ಇದು ನೋಡ್ತಾ ಇದ್ದು ಫಸ್ಟ್ ಟೈಮ್. ಇವಾಗ ಎಂಟರ್ ಕೊಟ್ಟಿದ್ದೀವಿ ರೂಮ್ಗೆ. ಮೇಲೂ ಇದೆ, ಬೆಳಗ್ಗೆ ಇನ್ನೂ ನೀಟಾಗಿ ತೋರಿಸ್ತೀನಿ. ಇವಾಗ ಮೆಸ್ಸಪ್, ಯಾರಿಗೂ ಎನರ್ಜಿ ಇಲ್ಲ. ಆ್ಯಂಡ್ ಇದೆಲ್ಲ ಇನ್ಕ್ಲೂಡೆಡ್ ಅದರಲ್ಲೇ. ಚೆನ್ನಾಗಿತ್ತು, ನಿಜವಾದ ಕಾಡು ಮಾತ್ರ. ಏನಲ್ಲಿ ಕೆಳಗಿಲ್ಲ ಅನಿಸುತ್ತೆ, ಕೆಳಗೇನು ಇಲ್ಲ ಅಂತ ಅನ್ಕೋತೀನಿ. ಸ್ಲಿಪ್ಪರ್ ಹಾಕೊಂಡ್ಬಂದ್ಬಿಡೋಣ. ಮನೇಲಿ ಕಾಫಿ ಇಟ್ಟಕ್ಕೆ, ಟೀ ಇಟ್ಟಕ್ಕೆ, ಹಾಲಿಟ್ಕೊಳ್ಳೋಕ್ಕೆ ಪ್ಲೇಟ್ಸ್, ಇದರಲ್ಲಿ ಹಾಲು ಪೌಡ್ರು, ಶುಗರ್, ಕಾಫಿ ಆ್ಯಂಡ್ ಟೀ ಕಪ್ಸ್, ಕುರ್ಕುರೆ ನಾವೆಲ್ಲ ತಿನ್ಬೋದು, ಮ್ಯಾಗಿ ತಿನ್ಬೋದು, ಅದೆಲ್ಲ ಇನ್ಕ್ಲೂಡೆಡ್ ಪ್ಯಾಕೇಜಲ್ಲಿ. ನಾವು ಈ ಥರ ಇದ್ದೀವಿ. ಈಗ ನಾವು ಕಾಫಿ ಟೀ ಇದೆ, ಬಿಸ್ಕೆಟ್ ಇದೆ, ಮಿಲ್ಕ್ ಪೌಡರ್. ಎರಡು ಕಾಫಿ ಬಿಸ್ಕೆಟ್ ತಗೋ, ನಾವು ಅಲ್ಲಿಗೆ ಹೋಗೋಣ, ಆಚೆ ಹೋಗೋಣ. ರೆಡಿ ಆಗ್ತವ್ರು, ರೆಡಿ ಆಗಲಿ. ಬರೇ ತಮ್ಮ ಸ್ಲಿಪ್ಪರ್ ಹಾಕೋದೆ. ನಾನು ಕರೆಕ್ಟಾಗಿ ಆಚೆ ನೋಡ್ತಾ ಇರೋದು ಇವಾಗಲೇ. ನಂಗೆ ಏನು ಕಾಣಿಸ್ತಾ ಇಲ್ಲ. ನಾನು ನೋಡಿದ್ದೀನಿ, ನಾನು ಇಲ್ಲೆಲ್ಲ ನೋಡಿನೇ ಬಂದಿದ್ದು. ಹಾಂ, ಬರ್ತೀವಿ. ನಂದು ಕೆಳಗೆ ಹೋಗೋಣ, ಬರ್ತೀನಮ್ಮ. ಇವ್ರ ಪಕ್ಕದ ಮನೆ. ಇವತ್ತಿಗೆ ನಮ್ಮ ನೀವು ಚಪ್ಪಲಿ ಅಂತ ಕೊಟ್ಬಿಡೋಣ. ಬೇಡ ಕಣ ಈ ಚಪ್ಪಲಿ. ಕಾಫಿ ತಗೊಂಡೋಗೋಣ. ನಾನು ಬಿಸ್ಕೆಟ್ ತಿನ್ಬೇಕಲ್ಲ, ಬಿಸ್ಕೆಟ್ ತಿಂದು ಬರ್ತೀನಿ ತಮ್ಮ. ಒಂದು ನಿಮಿಷ ನಡೀರಿ. ನಮ್ಮ ಮನೆ ಹೆಂಗಿತ್ತು, ಒನ್ ಡೇ ಮನೆ. ನಮ್ಮೂರಲ್ಲಿ ಸೇಮ್ ಅದೇ, ನಮ್ಮ ಮನೆ ಹತ್ರ ಇತ್ತಲ್ಲ ಆ ಥರ ಇದೆಯಾ? ಚೇಂಜ್ ಇದೆ. ತುಳಸಿ ಚೇಂಜಾ? ಓ, ಈ ಥರ ಇದೆ ತುಳಸಿ. ಅಮ್ಮ ಇದು ತುಳಸಿ ಅಲ್ಲ ಕಣಮ್ಮ, ಇದು ತುಳಸಿನಾ? ಹಿಂಗೈತೆ ಮತ್ತೆ ತುಳಸಿ ಅಲ್ಲ, ಯಾವುದೋ ಬೇರೆದು. ತುಳಸಿ ಅಲ್ಲ, ಇದು ಇರುತ್ತಾ? ಹಿಂಗಿರುತ್ತಾ ತುಳಸಿ? ಇಲ್ಲೇ ಹೂ ಬಿಟ್ಟೈತೆ ತುಳಸಿನ, ಅದು ಇದು ಯಾವುದೋ ಬೇರೆದು. ಅಮ್ಮ ಇಲ್ಲಿ ನೋಡು, ಹೂವು ಎಲ್ಲ ಕಣಮ್ಮ. ನಿಂಗೋಸ್ಕರ. ಅಮ್ಮ ನಿಂತ್ಕೋ, ಸ್ಪೆಷಲ್ ಹೂ ತಗೋಬತ್ತಿದ್ದೀನಿ. ಓಡೋಗ್ತಿದ್ದೀನಿ. ತಗೊಳ್ಳಿ, ಸ್ಪೆಷಲ್ ಹೂವು ನಿಮಗೋಸ್ಕರ. ವೆಲ್ಕಮ್. ಒಂದೇ ಸಿಕ್ಕಿದ್ದು ದೊಡ್ಡಮ್ಮ, ಒಂದೇ ಒಂದು ಹುಡ್ದು. ನೀನು ನಿಮ್ಮ ಅಕ್ಕಂಗೆ ಕೊಡು. ಆಹಾ, ಎಂಥ ಬುದ್ಧಿವಂತರು. ಗೊತ್ತು ಅದು ಅನ್ಸುತ್ತೆ. ಅದು ಮನೆ ಇದೆ ಅಲ್ಲ, ಮನೆ ಅಲ್ಲ, ರೆಸಾರ್ಟಲ್ಲೇ. ಕಟ್ ಮಾಡಿಲ್ಲ, ಹುಷಾರು. ಒಂದು ಗಿಡನೂ ಇವರು ವೇಸ್ಟ್ ಮಾಡಿಲ್ಲ. ಒಂಚೂರು ಕಟ್ ಮಾಡಿಲ್ಲ. ಕಾಡಲ್ಲೇ ಇದು ಮಾಡೋರು ಅನ್ಸುತ್ತೆ ಮೇ ಬಿ. ಕಾಡಿಗೆ ಬಂದ್ಬಿಟ್ಟು ಕಾಡಲ್ಲೇ ಇದು ಮಾಡೋರು ಮೇ ಬಿ ಅಂತೆ. ಯಪ್ಪ,
ಇವಾಗಲೇ ಬರ್ತಿರೋದು. ನಾವೆಲ್ಲ ಇವಾಗ ಬರ್ತಿರೋದು ಕೆಳಗೆ. ನೈಟ್ ಅಲ್ವಾ ಬಂದಿದ್ದು ಇಲ್ಲಿಗೆ, ನಾವು ಏನು ನೋಡೋಕ್ಕಾಗಲಿಲ್ಲ. ಇವಾಗ ಕೆಳಗೆ ಹೋಗ್ತಾ ಅಲ್ಲಿ ಒಂಥರ ಶೆಡ್ ಹಂಗಿದೆ, ಫುಲ್ ಕೆಳಗೆ ಹೋಗೋಣ ಅಂತ. ಜಸ್ಟ್ ಸೌಂಡ್ ಕೇಳಿಸ್ಕೊಳ್ಳಿ ಹೆಂಗಿದೆ ಗೊತ್ತಾ. ರಿಯಲ್ ಕಾಡಿಗೆ ಹೋದ್ರು ಹಿಂಗೆ ಇರುತ್ತೆ. ಇದು ರಿಯಲ್ ಕಾಡೆ. ಆ್ಯಕ್ಚುಲಿ ನಾವು ಕಾಡು ಒಳಗೇನೆ ಬಂದಿರೋದು. ನಂದು ಅವನು ಇಲ್ಲ, ಕಾಫಿ ಕುಡ್ದು ಅವನು ಇನ್ನೂ ಲೇಟ್ ಆಗುತ್ತೆ. ಬರ್ತಾನೆ ಬಾ ಅವನು ಒಂದ್ಸಲ. ಮೆಣಸು ಮೆಣಸು ಆ ಮೆಣಸಿನ ಎಲೆ. ರೂಮ್ಸ್ ಇಲ್ಲೇ ಇದೆಯಾ? ರೂಮ್ಸ್ ಅಲ್ಲಮ್ಮ, ಅದೇನೋ ಶೆಡ್ ನೋಡೋಣ, ಅಲ್ಲೂ ಹೋಗೋಣ. ಬಂದ ಮೇಲೆ ಎಲ್ಲ ಕಡೆ ಹೋಗ್ಬೇಕು. ಸಿಕ್ಕಾಪಟ್ಟೆ ಚೆನ್ನಾಗಿದೆ. ಇವಳು ಹೊಡ್ಕೊಂಡಿದ್ರಲ್ಲಿ ಹಂಗೆ ಕೆಳಗಡೆಯಿಂದ ಇಳಿಯೋದು ಅಂತ ಕಾಣಿಸುತ್ತೆ. ಓ, ಅಲ್ಲೂ ಒಂದು ಮನೆ ಟೈಪ್ ಇದೆ. ಹಾ, ಅಲ್ಲ ಅಲ್ಲಿ ಏನೈತಲ್ಲ. ಓ, ಅದು ಮನೆನೇ ಕಣಮ್ಮ. ಹಾ, ಹಲಸಿನ ಮರ ಇದೆ. ದೂರ ಆಗುತ್ತಾ? ಬೇಡ ಹಂಗಾದ್ರಿಂದ. ಬೇಕಾದ್ರೆ ನಾನು ಅವಳು ಹೋಯ್ತೀವಿ, ನೀವು ಇಲ್ಲೇ ಇರಿ. ಮೆಟ್ಲಿದೆಯಲ್ಲಮ್ಮ, ಹೋಗಿ ಅದು ಹೆಂಗಿದೆ ಅಂತ ನೋಡ್ತೀವಿ. ಮೆಟ್ಲಿದ್ಮೇಲೆ ಇಳಿಬೇಕಪ್ಪ. ನಾನು ಭೂಮಿಗೆ ಹೋಗ್ತೀವಿ, ನೀವೆಲ್ಲ ಇರಿ. ಅಲ್ಲಿ ನಾಯಿ ಬೊಗ್ಲತೈತೆ, ಬಿಚ್ಚಿಬಿಟ್ರೆ ಭೂಮಿಕೊಂದು ತಳ್ಬಿಟ್ಟು ಹೋಗ್ತಾ ಇರೋದೆ ನಾನು. ಅಲ್ಲಿ ನಾಯಿ ಬೊಗ್ಲತೈತೆ. ಕಚ್ಚಲ್ಲ, ಅದಕ್ಕೆ ಏನು ಮಾಡಲ್ಲ. ಅದಕ್ಕೆ ನೀನು ಬಿಟ್ಟೋಗಲ್ ಕಣೆ, ನಿಂಗೆ ಕಚ್ಲಿ. ಹೌದಲ್ವಾ? ನಾಯಿ ಕಚ್ಚಂತ. ಇಲ್ಲಿ ಯಾರು ಇದ್ರೆ ಮಾತಾಡ್ಸ್ಕೊಂಡು ಹೋಗ್ಬಿಡ್ತೀನಿ, ಹಾಯ್ ಹಾಯ್ ಅಂತ ಎಲ್ಲ ಹೇಳ್ಬಿಟ್ಟು. ಓ, ಇಲ್ಲೂ ಇದೆ, ಬಟ್ ನಾಯಿ ಬೊಗ್ಲುತ್ತಾ ಇದೆ. ಇಷ್ಟೊಂದು ಇಳಿಬೇಕಾ? ಇಲ್ಲೊಂದು ಮೆಟ್ಲು ಥರ ಐತಲ್ಲೇ. ಓ, ಬಾಗ್ಲಾಕಿದೆ. ಇಳಿರಿ. ಹತ್ತದಿರೋದು ಬೆಟ್ಟ ಹತ್ತದಂಗೆ ಆಗುತ್ತೆ. ಏನೈತೆ? ಹಾ, ಅಂದರೆ ಗೆಸ್ಟ್ ಬಂದಿದ್ದಾರೆ ಅಂತ ಅರ್ಥ. ಬಟ್ ಇಲ್ಲಿ ಪ್ರಕೃತಿ ಸೌಂದರ್ಯ ತುಂಬ ಚೆನ್ನಾಗಿದೆ. ನಿನ್ನ ಸೌಂದರ್ಯ ಅಲ್ಲ, ಪ್ರಕೃತಿ ಸೌಂದರ್ಯ. ಇಲ್ಲೆಲ್ಲ ಮನೆ ಇದೆ, ನಾವಿರೋದೇ ಕಾಡಲ್ಲಿ, ಇವರೆಲ್ಲ ನಾಡಲ್ಲಿದ್ದಾರೆ. ಅಲ್ಲ, ಆ ಕಡೆ ರೋಡ್ ಇರ್ಬೇಕು ಕಣೆ. ಬಟ್ ಚೆನ್ನಾಗಿದೆಯಲ್ಲ ಇಲ್ಲೆಲ್ಲ. ಡೇ ಇನ್ ರೆಸಾರ್ಟ್, ನಮ್ದಿರೋ ವೈಷ್ಣವಿ ರೆಸಾರ್ಟ್. ಜನ ಎಲ್ಲ ಇದ್ದಾರೆ, ವಾಸ. ಇದಾರಲ್ಲ, ನಾಯಿ ಎಲ್ಲ ಬೊಗ್ಳುತ್ತಾ ಇದೆ. ಮನೆಗುರು ರೋಡೆಲ್ಲ ಐತಲ್ಲೇ. ಅದೇ ಮನೆ ರೋಡ್ ಇದೆಯಲ್ಲ. ಬಾ, ನಾರ್ಮಲ್ ಇನ್ನು ಈ ಕಡೆ ಸೈಡೆಲ್ಲ. ಹಾಂ, ಐ ಹಾಸ್ಪಿಟಲ್ಲ ಇದು? ಅಲ್ಲಿ ಐ ಹಾಸ್ಪಿಟಲ್ ಕೂಡ ಇದೆ. ಇಲ್ಲೆಲ್ಲ ಹಸುಗಳೆಲ್ಲ ಎಷ್ಟೊಂದು ಇರುತ್ತಲ್ವಾ. ಅವ್ವ, ಭಯ ಆಗೋಯ್ತು ಗುರು. ಸಿಕ್ಕಾಪಟ್ಟೆ ಭಯ ಆಗೋಯ್ತು. ಇಲ್ಲೆಲ್ಲ ಫಾರಿನರ್ಸ್ ಎಲ್ಲ ಓಡಾಡ್ತವ್ರೆ. ಇಲ್ಲೆಲ್ಲ ಮನೆ ಇದೆ. ಬಂದಿದೀಯಾ ಅಂತ ಓಡಿಸ್ತೈತಾ? ಹೋಗೋಣ ಬಾ. ಹಾಸ್ಪಿಟಲ್ ಇದು. ಎಷ್ಟು ಹತ್ರದಲ್ಲಿ ಇತ್ತಲ್ವ ಹಾಸ್ಪಿಟಲ್ಲು. ಅಲ್ಲಿ ಏನಿಲ್ಲಮ್ಮ, ರೋಡು, ಜಸ್ಟ್ ರೋಡು. ಅಲ್ಲ, ನಾವೇ ಗುಡ್ಡದ ಮೇಲೆ ಇದೀವಿ. ನಾವಿರೋದೇ ರೆಸಾರ್ಟಲ್ಲಿ, ಒಂಥರ ಕಾಡ್ ಟೈಪ್ ಫುಲ್ಲು. ಇಲ್ಲೆಲ್ಲ ನ್ಯಾಚುರಲ್ ಆಗಿ ಮನುಷ್ಯರು ವಾಸ ಎಲ್ಲ ಇದ್ದಾರೆ. ಗುಡ್ಡ ಚೆನ್ನಾಗೈತೆ ನಮ್ದು. ಸೂಪರ್ ಆಗೈತಲ್ವಾ? ಫಸ್ಟ್ ಟೈಮ್ ರೆಸಾರ್ಟೇ ಚೆನ್ನಾಗಿರೋದು ಬುಕ್ ಮಾಡಿದೀವಿ. ಇದು ನಮ್ದೇ ಕಾಡ್ ತರ ಫೀಲಿಂಗ್ ಬಂದಿದ್ದು. ಕಳ್ದೋದೇವು ಬರ್ರಿ, ಮತ್ತೆ ದಾರಿ ಯಪ್ಪ ಬಾರವ್ವ, ನಾನು ಕರ್ಕೊ ಹೋಗ್ತೀನಿ. ಏನು ಭಯ ಪಡ್ಕೋತೀಯ? ಇಲ್ಲಿ ದೇವಸ್ಥಾನ ಅನ್ಕೊಂಡೆ ಇವಳು ಹೇಳೋದು. ಅಮ್ಮ ಟೆಂಪಲ್ ಕಣಮ್ಮ. ದೇವಸ್ಥಾನ ಇದೆ ಅಲ್ಲಿ. ಮಿಸ್ ಮಾಡ್ಕೊತಿದ್ವಲ್ಲೇ. ಇವಳು ಹೇಳಿದ್ ನೋಡು, ಇಲ್ಲಿ ಶಿವ ಇರೋದ. ನಾವು ಮಿಸ್ ಮಾಡ್ಕೊತಿದ್ದು. ಶ್ರೀ ವೆಂಕಟರಮಣ ದೇವಸ್ಥಾನ. ನ್ಯಾಚುರಲ್ ತುಳಸಿ. ದೇವಸ್ಥಾನ ಒಳಗಡೆ ಬರ್ಬೋದಾ? ಒಳಗಡೆನಾ? ಅದಂತಲ್ಲ. ಬನ್ನಿ ಈಗ ಧೈರ್ಯ ಇದೆ. ಬನ್ನಿ. ಹೊಸ ಎಕ್ಸ್ಪೀರಿಯನ್ಸ್. ಯಾವ ಥರ ಇದೆ?
ಅಜ್ಜಿ ಇದೆ. ಚೆನ್ನಾಗಿದೆ ಬೇರೆ ಅಲ್ವಾ? ಈಗ ಗುಡ್ಡ ಹತ್ಬೇಕಲ್ಲ. ಇದು ಪ್ರಾಬ್ಲಮ್. ಸಿಕ್ಕಾಪಟ್ಟೆ ದೂರ ಬಂದ್ಬಿಡ್ತೀವಿ ನಾವು. ಇಲ್ಲೆಲ್ಲ ಹುಡ್ಕೊಂಡು ಅಂದರೆ ಮೇಲಿರೋ ಬೆಟ್ಟದಿಂದ ಕೆಳಗೆ ಇಳಿದ್ಬಿಟ್ವಿ ನಾವು. ಕಳೆದೋದ್ರೆ ಏನು ಮಾಡೋಣ, ನನಗೆ ಗೊತ್ತಾಗ್ತಿಲ್ಲ ದಾರಿ. ನಾನಿರುವುದು ಯಾಕೆ? ನಾನಿರುವುದೇ ನಿಮಗಾಗಿ. ಎತ್ಕೊಂಡು ಹೋಗ್ಬಿಡ್ತೀನಿ ಕಣಮ್ಮ. ಗಿಡಗಳವಲ್ಲ, ಮತ್ತೆ ಹೋಗ್ಬಿಡ್ತೀವಿ, ಮಿಸ್ ಆಗತ್ತೆ. ಬಟ್ ನಾವು ಅಲ್ಲಿ ಮೇಲೆ ಹೋಗೋಣ. ನಮ್ದಿರೋದು ಗುಡ್ಡದ ಮೇಲೆ, ಹಾಗಾಗಿ ಹೋಗೋಣ. ಇವರೆಲ್ಲ ಬೀದರಿಂದ ಬಂದಿರೋದು. ನಮ್ಮಮ್ಮ ಮಾತಾಡ್ಸ್ಕೊಂಡೇ ಬಂದ್ಬಿಟ್ಟೈತೆ. ತಿಂಡಿ ಎಲ್ಲ ಇಲ್ಲೇ ಮಾಡ್ಕೊಂಡು ಹೋಗ್ತಾ ಇದ್ದೀರಾ? ಅವ್ರಿಗೆ ಊಟಕ್ಕೆ ಆಗಲ್ಲ, ಬೇರೆ ಕಡೆ ಹೋಟೆಲ್ನಲ್ಲಿ ಆಗಲ್ದಕ್ಕೆ ಅವ್ರಿಗೆ ಒಬ್ಬರಿಗೆ ಹೋಟೆಲಲ್ಲಿ ಏನು ಅಷ್ಟು ಇದಾಗಿರಲ್ಲ. ಅದಕ್ಕೆ ಏನು ಮಾಡ್ಕೊಳ್ಬೇಕಂತ ಹೇಳಿ ಎಲ್ಲ ತಂದೆ. ಬಿಜಾಪುರನ ಇಲ್ಲ ಬೀದರ್ ಮಕ್ಕಳೆಲ್ಲ ತನಕ ಅವ್ರ ಜೊತೆ ಮಾತಾಡ್ಕೊಂಡು ಚೆನ್ನಾಗಿ ಮಾತಾಡಿದ್ರು. ಎಕ್ಸ್ಪ್ಲೈನ್ ಮಾಡಿದ್ರು, ನೀಟಾಗೆಲ್ಲ ಎಕ್ಸ್ಪ್ಲೈನ್ ಮಾಡಿದ್ರು. ವಿಭೂತಿ ಫಾಲ್ಸ್ ಹತ್ರ ಹೋಗಿ ತುಂಬಾ ಚೆನ್ನಾಗಿದೆ ಅಂತ ಹೇಳ್ತಿದ್ರು. ಬಟ್ ನಮ್ಮ ಅಪ್ಪನ ಕನ್ವಿನ್ಸ್ ಮಾಡೋದಿದೆಯಲ್ಲ, ತುಂಬಾ ದೊಡ್ಡ ಕಷ್ಟದ ಕೆಲಸ ಆಗಿದೆ ಇವಾಗ. ಏನು ಹಣ್ಣು? ಇದೇನು ಹಣ್ಣು? ಇದು ಕಣಮ್ಮ, ಗೋಡಂಬಿ. ಗೋಡಂಬಿ ಅಲ್ಲ, ಡಿಫ್ರೆಂಟ್ ಆಗಿದೆ. ಗೋಡಂಬಿ ಇಲ್ಲ ಅದು. ಎಡ್ಕಲ್ಲ, ಬನ್ನಿ ಬನ್ನಿ. ಎಷ್ಟು ಸಖತ್ತಾಗಿದೆ. ಅಯ್ಯೋ, ಅಲ್ಲಿ ಸೂಪರ್ ಆಗಿದೆ. ಚೆನ್ನಾಗಿದೆ, ಸಿಗಲ್ಲ. ಬನ್ನಿ ಬನ್ನಿ. ಈಗ ಹತ್ತದೇ ತುಂಬಾ ಕಷ್ಟ ಆಗುತ್ತೆ. ನಂದು ಬಂದಲ್ಲ. ಕರಿಯಕ್ ಬಂದಿರ್ತಾನೆ, ಇನ್ನೇನಕ್ಕೆ ಬಂದಿರ್ತಾನ? ಏನ್ ಬಾಸ್, ಚಿಪ್ಸ್ ಆಲ್ರೆಡಿ ತಿಂತಾ ಇದ್ದೀರಾ ಬಾಸ್? ಸೊಳ್ಳೆ ಸಿಕ್ಕಾಪಡೆ ಕಚ್ಬಿಡ್ತು ನನಗಂತೂ. ಅವಳಿಗೆ ಕಚ್ಚೇ ಇಲ್ವಂತೆ. ನಂದು ಆಪೋಸಿಟ್, ನನಗೆ ಸ್ವಲ್ಪ ಕಚ್ಚಬೇಕಿತ್ತು. ನಂದೆ ಕಚ್ಚಿ 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 ಪುಣ್ಯ. ಹತ್ತಕ್ಕಾಗಲ್ಲ ಗುರು. ಓ ದೇವ್ರೆ, ಎಷ್ಟು ಹತ್ತಬೇಕು ಗೊತ್ತಾ? ಇನ್ನು ನಾವು ಅಲ್ಲಿ ಡೌನಿಂದ ಹತ್ಕೊಂಡ್ಬಂದ್ವಿ. ಇನ್ನೂ ಎಷ್ಟಿದೆ ಗೊತ್ತಾ? ನೆನೆಸ್ಕೊಂಡ್ರೆ ಭಯ ಆಗುತ್ತೆ, ಅಷ್ಟೊಂದು ಹತ್ಬೇಕಿನ್ನು. ನೋಡ, ಹತ್ಬಿಟ್ಟು ಹೋಗ್ಬಿಟ್ಟು ವಿಡಿಯೋ ಮಾಡ್ತೀನಿ. ಫುಲ್ ಸುಸ್ತಾಗಿದ್ದೀನಿ. ಇಲ್ಲಿಂದ ನಮ್ಮ ರೆಸಾರ್ಟ್ ಸ್ಟಾರ್ಟ್ ಆಗುತ್ತೆ. ಬಟ್ ಸೌಂಡು, ಓ ಮೈ ಗಾಡ್. ಇದೇ ನಮ್ಮ ಮನೆ. ಇಲ್ಲಿಂದ ಮೇಲೆ ಹೋಗ್ಬೇಕು. ಮೇಲೆ ಫ್ಯಾನ್ ಚೆನ್ನಾಗಿದೆ. ಲಿಟ್ರಲಿ ಇಲ್ಲೊಂದು ಬೆಡ್ ಇದೆ. ಹಾಂ, ಹೋಗಿ ಅಲ್ಲಿ ಇಲ್ಲೊಂದು ಬೆಡ್ ಇತ್ತು, ಈ ಕಡೆ ಒಂದು ಬೆಡ್ ಇತ್ತು. ಆ್ಯಂಡ್ ಮೀ ವಿತ್ ಜುಬಾ ಪೈಜಾಮ, ಟಾಪ್ ಬೇರೆ ಪ್ಯಾಂಟ್ ಮ್ಯಾಚ್ ಮಾಡಿಲ್ಲ ನಾನು, ಸಿಕ್ಕಿದ್ದು ಹಾಕೊಂಡಿದ್ದೀನಿ. ಆ್ಯಂಡ್ ಇಲ್ಲಿ ಬಾಲ್ಕನಿ. ಮೇಡಮ್ ನುಗ್ಬೇಕಾ? ಓಕೆ ನೋಡೋಣ. ಅದು ಇಟ್ಕೋತೀರಾ? ಸಾಕು, ಇಷ್ಟೇ, ಅಲ್ಲಿ ಇಟ್ಕೊಳ್ಳುತ್ತೆ. ಬಾಲ್ಕನಿಯಿಂದ ವ್ಯೂ ಈ ಥರ ಇದೆ. ಆ್ಯಂಡ್ ಈ ಸೈಡ್ ಏನಿದೆ? ಈ ಸೈಡು ಇಷ್ಟೇ. ದುಡ್ಡು ಕೊಟ್ಟಿರೋದಕ್ಕೆ ಎಂಜಾಯ್ಮೆಂಟಾ? ಇಲ್ಲೆಲ್ಲ ಲಿಟ್ರಲಿ ಫುಲ್ ಕಾಡು ಅಂದ್ಕೊಳ್ಳಿ. ಫುಲ್ ಕಾಡು ಅಂದರೆ ಕಾಡು. ಕೆಳಗೆಲ್ಲ ಪ್ಯಾಕಿಂಗ್ ನಡೀತಾ ಇದೆ. ತೋರ್ಸೋಣ ಅಂದರೆ ಎಂಜಾಯ್ ಮಾಡಿರಪ್ಪ ಅವರೇ. ಹಾಡು ಹೇಳ್ಬೇಕೇನಮ್ಮ? ಇನ್ನು ಚಿಕ್ಕ ಹುಡುಗಿ ಥರ ತೂಗ್ಬೇಕಾ? ಲಾಲಿ ಆಡಿ ಮನಸ್ಬೇಕು. ಎಡ್ಕೋತೀರ ಅಲ್ಲಿ ಅಲ್ಲಿ ಕಂಬಕ್ಕೆ ಎಡ್ಕೊಳತ್ತೆ. ಯಾವುದೇ ಕಾಯಿಲೆಗಳು ಬರಲ್ಲ. ಈ ಮರದ ಆಮ್ಲಜನಕ ಇದೆಯಲ್ಲ, ಒಂದೊಂದು ಮರದ್ದು ಒಂದೊಂದ್ ಥರ ಆಮ್ಲಜನಕ ಎಳ್ಕೊಂತೀವಲ್ಲ, ಕಾಯಿಲೆಗಳು ಬರಲ್ಲ. ಇಲ್ಲಿ ಕಮ್ಮಿ ಕಾಯಿಲೆ ಬರೋದಿಲ್ಲ. ಇಲ್ಲಿ ಎಂಟ್ರೆನ್ಸ್ ಈ ಕಡೆಯಿಂದ, ಬಟ್ ನಾನು ಆ ಕಡೆಯಿಂದ ಹೋಗ್ತೀನಿ. ಫುಲ್ ಕಾಲೆಲ್ಲ ಚುಚ್ಚುತ್ತಾ ಕೂತೈತೆ. ಫಾರೆಸ್ಟೇ ರೆಸಾರ್ಟ್ ಅಂತನಾ? ಇಷ್ಟ ಆಯ್ತಾ ರೆಸಾರ್ಟು? ಹಾಂ ಹಾಂ, ಪ್ಯಾಕ್ ಮಾಡಿ ಚೆನ್ನಾಗಿದೆ ಅಲ್ಲನಪ್ಪ? ಹಾಂ, ಇಷ್ಟ ಆಯಿತು ಎಲ್ರಿಗೂ. ದೊಡ್ಡಮ್ಮ ನಿಮಗೆ ಇಷ್ಟ ಆಯ್ತಾ? ಅಮ್ಮ ನಿಮಗೆ? ಹಾಂ, ಇಷ್ಟ ಆಯಿತು. ನನ್ನ ತಮ್ಮ ಎಲ್ಲದನ್ನೂ ಇಲ್ಲಿಲ್ಲೇ ನೇತಾಕ್ಬಿಟ್ಟವ್ನು ನೋಡಲ್ಲಿ ಕಂಬಗಳಿಗೆ. ಇರಲಿ, ಎಲ್ಲರೂ ಮನೆಯಲ್ಲಿರುತ್ತೆ. ನಿಮಗೆ ಇಷ್ಟ ಆಯ್ತಾ? ಚೆನ್ನಾಗಿಲ್ಲ ಅಂತ ಹೇಳಕ್ಕಾಗಲ್ಲ. ಪ್ಯಾಕಿಂಗ್ ಫುಲ್ ಲಿಟ್ರಲಿ ಪ್ಯಾಕಿಂಗ್ ನಡೀತಾ ಇದೆ ಅವಾಗಿಂದ.
ಸೊ ಕಂಪ್ಲೀಟ್ ಬ್ಲಾಗ್ ನೋಡಿದ್ರಾ ಅಂತ ಅನ್ಕೋತೀನಿ. ಕಂಪ್ಲೀಟ್ ಬ್ಲಾಗ್ ನೋಡಿದರೆ ನಮ್ಮ ಈ ಹೋಮ್ ಸ್ಟೇ ನಾವು ಹೆಂಗೆ ಎಂಜಾಯ್ ಮಾಡಿದ್ವಿ ಅಂತ ನೋಡಿ ನಿಮಗೆ ಇಷ್ಟ ಆಗಿದ್ದರೆ ಪ್ಲೀಸ್ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಸಬ್ಸ್ಕ್ರೈಬ್ ಮಾಡೋದನ್ನ ಮರಿಬೇಡಿ. ಮುಂದಿನ ಬ್ಲಾಗಲ್ಲಿ ಸಿಗ್ತೀನಿ. ಅಲ್ಲಿ ತನಕ ಬಾಯ್ ಬಾಯ್.